ಗತಿಗೆಟ್ಟ ನನ್ನ ಮಕ್ಕಳ, ನನ್ನ ಹೆಸರಲ್ಲಿ ಭೋಗ್ಯಕ್ಕಿರೋ ಈ ತೋಟದಲ್ಲಿ ಅದ್ ಹೆಂಗ್ಲಾ ಕಾಯ್ಕಿಡ್ತೀರಾ? ಅಯ್ಯೋ ಊಸ್ರುವಳ್ಳಿ, ಎಂಡ ಕುಡ್ಸಿ ಯಾರ ಅಪ್ಪನ ಮನೆದು ಅಂತ ಬಲ್ಸ್ಕೊಂಡ್ಯೋ ತೋಟನ? ನಂದು ಕಣ್ಲ ತೋಟ, ನಂದು. ಏಕವಚನದಲ್ಲಿ ಬಾಯಿಗೆ ಬಂದಂತೆ ಬೊಗಳಿದ್ರೆ ಈ ಕೌರವೇಶ್ವರನ್ ತೋಟದಲ್ಲಿ ದ್ರೌಪದಿ ಆಗ್ಬೇಕಾಗ್ತದೆ, ಎಚ್ಚರಿಕೆ. ನಿಮ್ ಗೆದ್ಲತ್ತ ನನ್ ತಲೆ ಕೂದಲಿನ ನಿನ್ ಮೂಗನ್ ಕೆಳಗಡೆ ಅಂಟಿಸ್ಕೊಂಡು ಎಷ್ಟ್ಲಾ ಮಾತಾಡ್ತಿದ್ಯಾ ನೀನು? ಬಾರ್ಲಾ ನೋಡುವ, ನಿನ್ ನಿಜವಾಗ್ಲೂ ಗಂಡ್ಸೆ ಆಗಿದ್ರೆ ಬಾರ್ಲಾ ನೋಡುವ. ಏನ್ಲ ಎಂಡ್ರನ್ ಮುಂದಿಟ್ಕೊಂಡ್ ಕಿತಾಪತಿ ಮಾಡ್ತೀರಲ್ಲ? ಇನ್ನು ಎಲ್ಲ ನೋಡ್ತಾ ಇದ್ದೀರಿ? ಈ ತೋಟನ ಚಲಿಯನ್ ಬಾಲ ಬಾಗ್ ಮಾಡಾಕ್ಬಿಡಲ್ಲ. ಗುಳ್ಳೆ ನರಿ ನಾಗಪ್ಪ, ನೀನೇನೇ ಕುತಂತ್ರ ಮಾಡಿದ್ರು ನಮ್ಮಪ್ಪ ಬೆವರು ಸುರಿಸಿ ಸಂಪಾದನೆ ಮಾಡೋ ಆಸ್ತಿನ ದಕ್ಕಿಸ್ಕೊಳಕ್ ನಾವು ಬಿಡೋದಿಲ್ಲ. ಇನ್ಮೇಲೆ ಅದು ಚಿಲ್ಲರೆ ಬುದ್ಧಿ ಬಿಟ್ಟು ಮರ್ಯಾದೆಯಿಂದ ಬದುಕೋದನ್ನ ಕಲಿ. ನಾವ್ ಅಣ್ಣ ತಮ್ಮಂದ್ರು ಬೇರೆ ಆಗಿದ್ರು ರಕ್ತ ಸಂಬಂಧ ಒಂದನ್ನೋದನ್ನ ಮರಿಬೇಡ. ಮಗನೇ, ಅವ್ರಪ್ಪನ ಆಸ್ತಿನ ನಾನು ಅದ್ಯಾಕ್ ದಕ್ಕಿಸ್ಕೊಳಕ್ಕಾಗಲ್ಲ ನೋಡೇ ಬಿಡ್ತೀನಿ. ಸಾರಿಸಲ ಡಂಗೂರನ, ಸೇರಿಸಲ ಪಂಚಾಯತಿನ. ನಾಗಪ್ಪ, ಈ ಬೈರ ಕೆಂಪ ನಿನ್ಗೇನ್ ಮೋಸ ಮಾಡವ್ರೆ ಅಂತ ನಿನ್ ಬಾಯೆಲ್ಲ ಹೇಳ್ಬಿಡಪ್ಪ. ಈ ಮಾನಿಗೆಟ್ಟ ಗುಲಾಮ್ ನನ್ ಮಕ್ಳು. ನಾಗಪ್ಪ, ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ಮಕ್ಳು ಗಿಕ್ಳು ಅಂದ್ರೆ ನಿನ್ ನಾಲ್ಗೆ ಸಿಳಿ ನಾಯಿ ನರಿಗೆ ಹಾಕ್ಬಿಡ್ತೀನಿ ಹುಷಾರ್. ಬೈರ ಕೆಂಪ, ಇದು ಪಂಚಾಯಿತಿ ಕಟ್ಟೆ, ದೇವಸ್ಥಾನ ಇದ್ದ ಹಾಗೆ. ಎಲ್ರೂ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಹೌದು, ನ್ಯಾಯವಾದ ರೀತಿಯಲ್ಲಿ ಹೇಳಿನಾಗಪ್ಪ. ಇವರಿರೋ ಒಂದು ಮನೆ ಬಿಟ್ಟು ಆಸ್ತಿಲಿ ಅರ್ಧ ಭಾಗ ನನಗೆ ಮಾರಿ ಉಳಿದರ್ಧ ಭಾಗನ ಭೋಗ್ಯಕ್ಕೆ ಮಾಡಿದ್ರು. ಅದರ ಬಡ್ಡಿ ತೀರ್ಸಕ್ಕೆ ಅದನ್ನು ನನಗೆ ಮಾರಿದ್ರು. ಈಗ ಇದ್ದಕ್ಕಿದ್ದಂಗೆ ತ್ವಾಟಕ್ಕೆ ನುಗ್ಗಿ ಕಾಯಿ ಕಳ್ತನ ಮಾಡವರಲ್ಲ, ಇದು ನ್ಯಾಯನ ನೀವೇ ಹೇಳಿ? ಸುಳ್ಳು. ಈ ನಸ್ಕುನಿ ನಾಗಪ್ಪ ಹೇಳ್ತಾ ಇರೋದು ಬರೀ ಸುಳ್ಳು. ಓದು ಬರಹ ಗೊತ್ತಿಲ್ಲದೆ ಇರೋ ನನ್ನ ಗಂಡನಿಗೂ ಮೈದನಿಗೂ ಕುಡಿಸಿ ಜೂಜಾಡ್ಸಿ ಆದರ್ತನ ಮಾಡಿಸಿ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಯಾಮಾರಿಸಿದಾನೆ ಈ ಟಪ್ಪ ನನ್ ಮಗ. ನಾನು ಹೆಂಡತಿ ಹೇಳ್ತಿರೋದು ನಿಜ. ಈ ಮೀರ್ ಸಾಧಕ್ ನನ್ ಮಗನಿಂದಲೇ ನಾವ್ ಹಾಳಾಗೋಗಿದ್ದು. ನಿಜ ಕಂಡ. ನಮ್ಮಂಥವ್ರು ಇರೋದೇ ಹಾಳು ಮಾಡೋದಕ್ಕೆ ಕಂಡ. ನಮ್ಮಂಥವ್ರು ನಿಮ್ಮಂಥವ್ರನ್ನ ಹಾಳು ಮಾಡೋದಕ್ಕೋಸ್ಕರನೇ ಸರ್ಕಾರ ಕ್ಲಬ್ ಕ್ಯಾಬ್ರೆ ಡ್ಯಾನ್ಸು ಇದಕ್ಕೆ ಲೈಸೆನ್ಸ್ ಕೊಡ್ತಾ ಇರೋದು. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅದನ್ನೆಲ್ಲ ಬಂದ್ ಮಾಡಿಸಿ ನೋಡವೇ. ಗಡಿ ಹೊರಗಡೆ ಇರೋ ಶತ್ರುಗಳಿಗಿಂತ ಗಡಿ ಒಳಗಡೆ ಇರೋ ನಿನ್ನಂತಹ ಹಿತಶತ್ರುಗಳಿಗೆ ನಮ್ಮಂಥವ್ರೇ ಏನು ಸರ್ಕಾರನ ಹೆದರ್ಕೊಂಡು ಸುಮ್ಮನ ಬಿಟ್ಟಿದೆ. ಅದಪ್ಪ ಅಪ್ಪನ್ ಕೊಟ್ಟಿದ ಮಾತು. ಹಂಗೆ ನಾನು ಯಾವಾರನು ಚುಕ್ತ ಮಾಡಿಸ್ಬಿಡಿ. ನಿನ್ನ ವ್ಯವಹಾರ ಸರಿಯಾಗಿದ್ರೆ ತಾನೇ ಬಗೆಹರಿಸೋಕ್ ಸಾಧ್ಯ. ಅಂದ್ರೆ ಆತರಗಾರನ್ಗೆ ಬುದ್ಧಿ ಮಟ್ಟ ಅನ್ನೋ ಹಾಗೆ ಬೈರ ಕೆಂಪನ ಹತ್ರ ಹೆಬ್ಬೆಟ್ ಹಾಕಿಸ್ಕೊಂಡ್ರು ನೀನು ಅವ್ರ ಹೆಂಡತಿ ಮಕ್ಕಳ ಹತ್ರ ಸೈನ್ ಹಾಕಿಸ್ಕೊಂಡಿದ್ಯಾ? ಇವ್ರ ಪಾಲಿಗೆ ಬರ್ದಿರೋ ಆಸ್ತಿನಲ್ಲಿ ಅವರ ಹೆಂಡತಿ ಮಕ್ಕಳಿಗೂ ಹಕ್ಕಿದೆ ಅಂತ ನಾನ್ ಪತ್ರ ಬರ್ಸಿದ್ದೀನಿ. ನೋಡ್ನಾಗಪ್ಪ, ನಿನ್ನ ದ್ವೇಷದಲ್ಲಿ ನನ್ನ ತಮ್ಮಂದ್ರ ಮನೆನ ಹಾಳು ಮಾಡ್ಬೇಡ. ಈ ಪಂಚಾಯಿತಿ ಮುಂದೆ ಬೈರ ಕೆಂಪನಿಗೆ ನೀನ್ ಎಷ್ಟು ಕೊಟ್ಟಿದ್ಯಾ ಅಂತ ಪ್ರಮಾಣ ಮಾಡಿ ಹೇಳು. ನಿನ್ನ ವ್ಯವಹಾರ ನಾನ್ ಬಗೆಹರಿಸ್ತೀನಿ. ನಮ್ಮ ಮನೆ ದೇವರಾಣೆ, ಮಾರಮ್ಮ ನಾಣೆ, ಅಲ್ಲಿರೋ ಕಲ್ಲು ನಾಗಪ್ಪ ನಾಣೆ. ನಾನು ಅವ್ರಿಗೆ ಕೊಟ್ಟಿರೋ 3 ಲಕ್ಷ ರೂಪಾಯಿಗೆ ಧರ್ಮದ ಬಡ್ಡಿ 20% ಸೇರಿ 5 ಲಕ್ಷ ರೂಪಾಯಿ ಆಗೈತೆ. 5 ಲಕ್ಷ ರೂಪಾಯಿ ಬರ್ಬೇಕು. ರಾಮಣ್ಣ, ನೀವು ಹೇಳೋದೇ ಸರಿಯಾಗೈತೆ, ನೀವೇ ಹೇಳ್ಬಿಡಿ ರಾಮಣ್ಣ. ಹೌದು ರಾಮಣ್ಣ. ನೋಡ್ನಾಗಪ್ಪ, ಬೈರ ಕೆಂಪ ಮಾಡಿರೋ ತಪ್ಪಿಗೆ ಧರ್ಮ ಕರ್ಮ ಯೋಚನೆ ಮಾಡಿ ನಿನ್ನ ಸತ್ಯ ಪ್ರಮಾಣಕ್ಕೆ ಬೆಲೆ ಕೊಟ್ಟು 50,000 ರೂಪಾಯಿ ಬಡ್ಡಿ ಸೇರಿಸಿ
ಒಟ್ಟು 3.5 ಲಕ್ಷ ರೂಪಾಯಿ ತಗೊಂಡು ಅವರ ಪತ್ರಗಳನ್ನೆಲ್ಲ ಅವ್ರಿಗೆ ವಾಪಸ್ ಕೊಡೋ ಹಾಗೆ ಪಂಚಾಯತಿ ತೀರ್ಮಾನ ಮಾಡಿದೆ. ಗೌರ್ಮೆಂಟ್ ಲೆಕ್ಕದಲ್ಲಿ ಬಡ್ಡಿ ಕೊಡ್ತಾವನೆ. ಏ ನೀವು ಮಾಡಿರೋ ಅನ್ಯಾಯಕ್ಕೆ ಬಿಡ್ಗಾಸು ಸಿಗಕ್ಕಿಲ್ಲ ಅನ್ಕೊಂಡಿದ್ದೆ. ಪುಣ್ಯಾತ್ಮ ಕೊಡಿಸ್ತಾವನೆ, ಅವನ್ ಕಾಲಿಗೆ ಬಿದ್ದು ಮೊದ್ಲಿಸ್ಕೊಳ್ಳಿ. ಆಯ್ತು, ಪಂಚಾಯತಿ ತೀರ್ಮಾನಕ್ಕೆ ನನ್ನ ಒಪ್ಪಿಗೆ ಐತೆ. ಆದ್ರೆ ನನಗೆ ಬರಬೇಕಾದ ದುಡ್ಡನ್ನ ಇಲ್ಲೇ ಈಗಲೇ ಕೊಡಿಸ್ಬಿಡಿ. ಅಷ್ಟೊಂದು ಹಣನ ಈಗಲೇ ತಂದ್ಕೊಡು ಅಂದ್ರೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ಕೊನೆ ಪಕ್ಷ 1 ವಾರನಾದ್ರೂ ಟೈಮ್ ಕೊಡು. 1 ವಾರ ಅಲ್ಲ, 1 ವರ್ಷ ಟೈಮ್ ಕೊಟ್ರು ಇವ್ರ ಕೈಲಿ ಕೊಡೋ ಯೋಗ್ಯತೆ ಇಲ್ಲ. ಯೋಗ್ಯತೆ ಬಗ್ಗೆ ಮಾತಾಡೋಣ ನಾಗಪ್ಪ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಹೆಂಗ್ ಕೊಡ್ತೀಯಾ? ನನ್ನ ಆಸ್ತಿನ ಆಧಾರವಾಗಿ ಇಟ್ಕೊಡ್ತೀನಿ. ಆಧಾರ ಗೀಧಾರ ಬೇಕಾಗಿಲ್ಲ, ನನ್ನ ದುಡ್ಡಿಗೆ ಶುದ್ಧ ಕ್ರಯ ಪತ್ರ ಮಾಡ್ಕೊಡ್ಬೇಕಾಯ್ತದೆ. ಅಷ್ಟೇ ತಾನೇ? ಹಾ. ಇವತ್ತೇ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಬಾ. ರಾಮ, ಎಂತ ಕೆಲ್ಸನೆಲ್ಲ ಮಾಡೋದು ನೀನು? ಆ? ಆ ರಾಹು ಕೇತುಗಳು ಭೂಗತವಾಗಿ ಹೋಗ್ಬಿಡ್ಬೇಕು ಅಂತ ನಾನಿದ್ರೆ ಅವ್ರನ್ನ ಉಳ್ಸಕ್ ಹೋಗಿ ನಿನ್ನ ಆಸ್ತಿನ ದಾರಿ ಹರಿದು ಬಂದ್ ನಿಂತಿದ್ಯಾ ಇಲ್ಲಿ? ನಾನ್ ಕೆಟ್ಟೋದ್ರೂ ಪರವಾಗಿಲ್ಲ ಕಣವ. ನನ್ನ ತಮ್ಮಂದ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಅದು ನಿನ್ನ ಆಸೆ ಆದ್ರೆ ಆ ಇಂಗ್ಲಿಷ್ನವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಆಸೆ ನೆರವೇರೋದಿಲ್ಲ, ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಓಹೋ, ಗಳಗಳದ ಬಾಹುಬಲಿ ಇವನು ತನ್ನ ಸಾಮ್ರಾಜ್ಯನ ದಾನ ಮಾಡ್ತಾವನೆ. ಇವನಿಗೆ ಯಾಕಣ ಆ ಮಹಾತ್ಮನಿಗೆ ಹೋಲಿಸ್ತೀಯಾ? ನಾಟಕದ ಆಸಾಮಿ ಕನ್ನಡ ಇವನು. ಒಳಗಿದ್ದಾಗ 1000 ರೂಪಾಯಿ ಗುಳು ಮನ್ಸಿ ಈಗ ಲೋಕಾಮೇಶ್ವರ ನಾಟಕ ಆಡ್ತಾವನೆ. ತನ್ನ ಭಾಗದ ಜಮೀನ್ ಬರೀತಾ ಇಷ್ಟಕ್ಕೂ ಬೆವರ್ಸು ಸಂಪಾದನೆ ಮಾಡಿದ್ನ ಇವನು ಆಸ್ತಿನ. ಅಣ್ಣ, ಇವನು ಈ ಮನೇಲಿ ಇರೋವರೆಗೂ ನಾವು ತಲೆ ಎತ್ಕೊಂಡು ಬದುಕಕ್ಕಾಗಿಲ್ಲ ಕಣ. ನಿಜ ಕಣ್ಲಾ ಕೆಂಪ, ಈ ಅಳೋ ಮಕ ಭಿಕ್ಷೆ ಎತ್ಕೊಂಡು ದೇಶಾಂತರ ಹೋಗೋ ಗಂಟ ನಮಗ್ ನೆಮ್ಮದಿ ಇಲ್ಲ. ಏನಂದ್ರು ಚಂಡಾಲ್ರ? ನಿಮಗೋಸ್ಕರ ತನ್ನ ಸರ್ವಸ್ವನೇ ತ್ಯಾಗ ಮಾಡಿರೋ ಈ ಕರುಣಾಮಯ್ಯನ ಭಿಕ್ಷೆ ಎತ್ಕೊಂಡು ದೇಶಾಂತರ ಹೋದ್ರೆ ಸಾಕು ಅಂತ ಇದ್ದೀರಾ? ನೀವು ಮನುಷ್ಯರಲ್ಲ, ಮೃಗಗಳು, ಪಿಶಾಚಿಗಳು. ಥು! ಉಗಿ ಅತ್ಗೆ ಉಗಿ, ನಿನ್ ಕೋಪ ಹಿಂಗೋ ಗಂಟ ಉಗಿ. ಈ ನಮ್ಮಣ್ಣ ಈ ಪಾಪಿಗಳನ್ನ ಜೀವ ಹೋಗೋ ಗಂಟ ಹೊಡಿಲಿ ಅಂತ ನಾವ್ ಹಿಂಗೆಲ್ಲ ಮಾತಾಡಿದ್ವಿ. ಇಷ್ಟೆಲ್ಲ ಅಂದ್ರು ಆಡಿದ್ರು ಒಳ್ಳೆ ತ್ಯಾವ್ರ ತರ ನಿಂತವ್ರೆ ನಮ್ಮಣ್ಣ. ಈ ಆಸ್ತಿ ಪಾಸ್ತಿ ನಮ್ಗೆ ಯಾವುದು ಬೇಡ. ನೀನೇ ನನಗೆ ದೊಡ್ಡ ಆಸ್ತಿ. ನೀನು ಶ್ರೀರಾಮಚಂದ್ರ ಅಣ್ಣ, ನಮ್ಮನ್ನು ಕ್ಷಮಿಸ್ಬಿಡು, ನಮ್ಮನ್ನು ಕ್ಷಮಿಸ್ಬಿಡು. ರಾಮ, ಬಿಡ್ರೋ, ಬಿಡಿ. ನಿನ್ ತಮ್ಮ ಅಂತೀನಿ ಕೊಡಪ್ಪ. ಈ ಇಂಗ್ಲಿಷ್ನವ್ರ ಸವಾಸ ಮಾತ್ರ ಮಾಡಬೇಡ ಕಣ್ಣಪ್ಪ. ಇಂಗ್ಲಿಷ್ನವ್ರ ಸವಾಸ ಮಾಡಬೇಡ. ಮರದಿ ಆಲ್ಡಿ ಆ ಕಡನು ಕಿತ್ಕೊಂಡು ಸಿಂಹಾಸನ ಮ್ಯಾಗ ಇಕ್ಬಿಟ್ಟು ಕಲ್ಲು ಮುಳ್ಳಿನ ಮ್ಯಾಗ ನಡಿಯಂಗ ಮಾಡ್ಬಿಟ್ರು ಕಣೋ ಆ ರಾಮನಿಗೆ. ಹಿಂಗೂ ಹಂಗೆ ಮಾಡ್ಬಿಡ್ತಾರೆ. ಇವ್ರು ಸವಾಸ ಮಾಡಬೇಡ ಕಣೋ ಮರಿ, ಸವಾಸ ಮಾಡಬೇಡ. ಕೆಂಪ, ಯಾರು ನಮ್ಮನ್ನ ನಂಬೋದ್ ಬೇಡ. ನಾನ್ ನಿನ್ನ ಗುಂಡೋಡು ಸಾಯಿಸ್ಬಿಡ್ತೀನಿ. ನೀನ್ ಸುಡ್ಗಾಡ್ ಹೋಗ್ಬಿಡು, ನಾನ್ ಜೈಲ್ಗೆ ಹೋಗ್ಬಿಡ್ತೀನಿ. ಬಿಡೋಣ. ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡ್ರ? ಖಂಡಿತ ಇಲ್ಲ. ಈ ತುಂಬಿದ ಮನೆ ಭಾರ ಹೊತ್ತಿರೋ ಕಂಬಗಳೆಯ ನಾವು. ಇನ್ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ಲ, ಇನ್ಯಾರು ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ಯಜಮಾನ್ರೆ, ಆ ರಾಮಣ್ಣನ ಎದುರಾಕೊಳ್ಳೋಕ್ ಹೋಗಿ ಅಣ್ಣ ತಮ್ಮಂದ್ರನ್ನೇ ಒಂದ್ ಮಾಡ್ಬಿಟ್ರಲ್ಲ. ಬುದ್ಧಿ ದದ ನಿಮ್ಗೆ. ಹೋಗ್ಲಿ, ಆ ಕಳ್ಳಗಂಟ ಆಸೆ ಪಟ್ಬಿಟ್ಟು ಸತ್ಯ ತಲೆ ಮ್ಯಾಗ ಹೊಡೆದಂಗೆ ನಮ್ಮಪ್ಪ ನಾಗಪ್ಪನ ಮ್ಯಾಗೆ ಸುಳ್ಳು ಪ್ರಮಾಣ ಮಾಡ್ಬಿಟ್ರಲ್ಲ. ಒಳ್ಳೇದಾಯ್ತದ ನಿಮಗೆ? ನನ್ನ ಮಗನೇ, ನಾನ್ ಯಾರ್ಲಾ? ದೊಡ್ಡ ಮನ್ಸ. ನನ್ನ ಹೆಸರೇನ್ಲ? ನಾಗಪ್ಪ. ನಮ್ಮೂರಿನ ಜೀವಂತ ಜನರೇ ನನ್ನ ಮುಂದೆ ಏನು ಕಿಸಿದೆ ಇರುವಾಗ ಅಲ್ಲಾರ್ದೆ ಇರುವ ಕಲ್ನಾಗರ ನನ್ಗೇನ್ಲ ಮಾಡ್ತದೆ? ಇದ್ಯಾಕ ಹಿಂಗ್ ಹಿಂದಿಂದ ಕೊಯ್ತಾ ಇದೀಯಾ? ಯಾರು ಹಗ್ಗ ಕಟ್ಟಿ ಎಳಿತಾವ್ರಲ್ಲ ನಿಂಗೆ? ಯಜಮಾನ್ರೆ, ಎಲ್ಲಿ ನೀನ್ ಚೆಡಿ ಕೆಳಗೈತೆಲ್ಲ? ಅಲ್ಲ, ನಿಮ್ ಚಡ್ಡಿ ಪಕ್ಕದಲ್ಲಿ ಅಲ್ಲಿ. ಅಯ್ಯೋ ನನ್ನ ಮಗನೇ, ಪ್ಯಾಟೆಲಿ ದುಡ್ಡಿಗೆ ಸಿಕ್ಕ ಡೂಪ್ಲಿಕೇಟ್ ನಾಗರಾವ್ ತಗೊಂಡ್ಬಂದು ನನ್ಗೆ ಎದುರಿಸ್ತಾ ಇದೀಯಲ್ಲ. ಅಯ್ಯ ನಿಮ್ಮ ನಿನ್ನ ನಾಗಪ್ಪ ಹೊಂಟನ್ನ. ಒಂಟದ ಕಣವ. ಹಂಗಾದ್ರೆ ಅವನ್ ವಂಶ ನಿರ್ವಂಶ ಆದಂಗೆ. ಅಮ್ಮ, ಒಳ್ಳೆ ಸುದ್ದಿ ತಂದಿದ್ದಕ್ಕೆ ಬೆಳ್ಳಿ ಕಡ್ಗ ಕಂಡ್ಲ ಕಾಣಿಕೆ ಮಾಡ್ಕೋ. ಮಾಡಿಕೊಳ್ಳ. ಆ ನಾಗಪ್ಪ ನಗದ್ ಬಿದ್ದೋಗಿದ್ದು ಭೂತಾಯಿ ಆಗ್ತಿದ್ದ ಪಾಪದ ಭಾರ ಹೇಳ್ದಂಗಾಯ್ತು ಕಣ್ಣ.
ನೆಗದ್ ಬಿತ್ತೋದ್ರೆ ಪೂರ್ತಿ ಭಾರ ಹೇಳ್ದಂಗಾಯ್ತೈತೆ ಕಡ್ಲ, ಪೂರ್ತಿ ಭಾರ ಹೇಳ್ದಂಗಾಯ್ತೈತೆ. ಹಾಗೆ ಹೇಳ್ಬೇಡ ಮಲ್ಲವ. ಬಾಯಿಗೆ ನೀರನ್ನು ಬಿಡಿಸ್ಕೊಳ್ದ ಹಾಗೆ ಸತ್ತಿರುವ ಆ ನಾಗಪ್ಪ ಎಲ್ಲಿ? ನೀನೆಲ್ಲಿ? ಅವನ್ಗ್ಯಾಕೆ ನಿನ್ನ ಹೋಲಿಸ್ಕೊತಾ ಇದೀಯ? ನೋಡ್ ಮಲ್ಲವ, ನಮ್ಗೆ ನಿನ್ನಿಂದ ಕೆಟ್ಟದಾಗಿದೆ ಅಂತ ನೀ ತಿಳ್ಕೊಂಡಿರ್ಬೋದು, ಆದ್ರೆ ನಿನ್ನಿಂದ ಒಳ್ಳೇದಾಗಿದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ನೀನ್ ಮಾತಾಡ್ತಾ ಇದ್ರೆ ಹೋಗ್ಬೋದ್ಕಿದ್ದೆ ಬೋಧನೆ ಮಾಡ್ದಂಗೈತೆ ಕಣಪ್ಪ. ರಮಣ್ಣ, ನಿನ್ ಪಾದ ತೆಗ್ದ ತಲೆ ಮೇಲೆ ಇಟ್ಬಿಡು, ಪಾಪನೆಲ್ಲ ಕಳ್ಕೊಂಡ್ಬಿಡ್ತೀನಿ. ಛೇ 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 ಛೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ನೋಡು, ನನಗೆ ನೀನ್ ಬೇರೆ ಇಲ್ಲ, ನನ್ನ ತಂಗಿ ಬೇರೆ ಇಲ್ಲ. ಮಲ್ಲವ, ನಿಜವಾಗ್ಲೂ ನಿನ್ನ ಪಾಪಕ್ಕೆ ಪರಿಹಾರ ಸಿಕ್ಬೇಕು ಅಂತ ಇದ್ರೆ ನಮ್ಮ ಕಾವೇರಿನ ನಿರಪರಾಧಿ ಅಂತ ತೋರಿಸ್ಕೊಟ್ಬಿಡು ಮಲ್ಲವ, ನಿರಪರಾಧಿ ಅಂತ ತೋರಿಸ್ಕೊಟ್ಬಿಡು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ.